ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರೆಯ ಶೋಕವೆಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ತಾರಾದೇವಿಯು ರಾಮಬಾಣದಿಂದ ಗಾಯ ಪಡೆದು ಬಿದ್ದ ವಾಲಿಯ ಮುಖವನ್ನು ಆಘ್ರಾಣಿಸುತ್ತಾ ಹೀಗೆಂದು ಗೋಳಾಡಿದಳು. ವಾನರೇಂದ್ರ, ಕಲ್ಲುಗಳಿಂದ ಇಟ್ಟಣಿಸಿದ ವೀರ ಶಯನ ಸ್ಥಾನವಾದ ಈ ರಣಭೂಮಿಯಲ್ಲಿ ಏಕೆ ಮಲಗಿದ್ದೀಯೇ? ನನ್ನ ಮಾತನ್ನು ಏಕೆ ಕೇಳದಿರುವೆ? ಅಕಟಕಟ, ನಿನಗೆ ಈ ಭೂದೇವಿಯು ನನಗಿಂತಲೂ ಅತಿ ಪ್ರಿಯಳಾದಳು. ಅವಳನ್ನು ಅಪ್ಪಿಕೊಂಡು ಮಲಗಿದ ಮಾತ್ರದಿಂದಲೇ ನನ್ನೊಡನೆ ಮಾತನಾಡದೇ ಇರಬಹುದೇ? ಮಹಾಪರಾಕ್ರಮಿಯಾದ ನೀನು ಸುಗ್ರೀವನ ವಶವಾಗಿ ಪ್ರಾಣವನ್ನು ಬಿಟ್ಟದ್ದು ದೈವಗತಿಯಲ್ಲದೆ ಇನ್ನೇನು? ಸುಗ್ರೀವನೇ ನಿನಗಿಂತ ಪರಾಕ್ರಮದಲ್ಲಿ ದೊಡ್ಡವನಾದನು. ಹೇ ಸಾಹಸಿ, ಬಲಿಷ್ಠನಾದ ನಿನ್ನನ್ನು ಸಮಸ್ತ ಕಪಿನಾಯಕರು ಸೇವಿಸುತ್ತಿದ್ದರು. ಇಷ್ಟು ಮಂದಿ ಕಪಿನಾಯಕರ ಹಂಬಲಿಕೆಯನ್ನು, ಅಂಗದನ ರೋದನ ಧ್ವನಿಯನ್ನು, ನಿನ್ನ ಮಾತುಗಳನ್ನು ಕೇಳದೆಯೇ ನೀನು ಮಲಗಿರಬಹುದೇ? ಮಹಾಪರಾಕ್ರಮಿಗಳಿಗೆ ಶಯನ ಸ್ಥಳವಾದ ಈ ರಣರಂಗದಲ್ಲಿ ನಿನ್ನಿಂದ ಹತರಾಗಿ ಬಹುಮಂದಿ ಶತ್ರುಗಳು ವೀರ ಶಯನವನ್ನು ಮಾಡಿದರು. ಅಂತಹ ರಣವೀರ ಭೂಮಿಯಲ್ಲಿ ರಾಮ ಬಾಣದಿಂದ ಹತನಾಗಿ ಈಗ ನೀನೊಬ್ಬನೇ ಮಲಗಿರಬಹುದೇ? ರಣಪ್ರಿಯ ವಾಲಿ, ನೀನು ಸತ್ಪುರುಷರನ್ನು ಸತ್ಕಾರ ಮಾಡಿದವನು. ಅಂತಹ ನೀನು ಅನಾಥೆಯಾದ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಶೂರನಾದವನಿಗೆ ಹೆಣ್ಣು ಕೊಡಬಾರದೆಂಬ ನೀತಿಯು ನನ್ನಲ್ಲಿ ಪ್ರತ್ಯಕ್ಷವಾಯಿತು. ಅತಿ ಪರಾಕ್ರಮಿಯಾದ ನಿನಗೆ ಪತ್ನಿಯಾದ ನಾನು ವಿಧವೆಯಾದೆನು. ನನ್ನ ಅಭಿಮಾನವು, ಸ್ಥಿರವಾದ ಐಶ್ವರ್ಯವು ಇಂದಿಗೆ ತೊಲಗಿದವು. ಆಳವನ್ನು ತಿಳಿಯಲು ಶಕ್ಯವಿಲ್ಲದ ಅತಿ ವಿಶಾಲವಾದ ಶೋಕವೆಂಬ ಸಮುದ್ರದಲ್ಲಿ ಮುಳುಗಿದೆನು. ನನ್ನ ಪ್ರಾಣಕಾಂತನಾದ ನಿನ್ನ ಮರಣವನ್ನು ಕಂಡು ಅನೇಕ ಭಾಗವಾಗಿ ಒಡೆಯದಿರುವ ನನ್ನ ಎದೆಯು ಕಲ್ಲೆದೆಯಾಗಿರಬೇಕು. ಪ್ರಾಣನಾಥ, ನಿನಗೆ ನಾನೇ ಪ್ರಿಯ ಸಖಿಯು, ನನಗೆ ನೀನೇ ಪ್ರಾಣಕಾಂತನೂ ಆಗಿದ್ದೆವು. ಅಕಟಕಟ, ಅತಿ ಪರಾಕ್ರಮಿಯಾದ ನೀನು ರಣರಂಗದಲ್ಲಿ ಮುರಿದು ಲೋಕಾಂತರವನ್ನೈದಿದೆಯಲ್ಲವೇ? ಲೋಕದಲ್ಲಿ ಮಕ್ಕಳು, ಐಶ್ವರ್ಯವು, ಧನಧಾನ್ಯಗಳು ಎಷ್ಟೇ ಇದ್ದರೂ ಪತಿ ಇಲ್ಲದವಳು ವಿಧವೆ ಎನಿಸಿಕೊಳ್ಳುವಳು. ಹೇ ವೀರ, ಉತ್ತಮವು ಮೃದುವೂ ಆದ ಸುಪ್ಪತ್ತಿಗೆಯ ಮೇಲೆ ಮಲಗಿದ್ದ ನೀನು ಈಗ ರಕ್ತದಿಂದ ನೆನೆದ ಭೂಮಿಯ ಮೇಲೆ ಹೇಗೆ ಮಲಗಿದ್ದೀಯೇ? ಧೂಳು ಬೆರೆತು ರಕ್ತ ಮಸಗಿದ ನಿನ್ನ ಶರೀರವನ್ನು ನನ್ನ ಭುಜಗಳು ಆಲಂಗಿಸಿಕೊಳ್ಳುವುದಾದರೂ ಹೇಗೆ? ಸುಗ್ರೀವನು ಶ್ರೀರಾಮನ ಒಂದೇ ಬಾಣದಿಂದ ತನ್ನ ಭಯವನ್ನು ಸರಿಪಡಿಸಿಕೊಂಡು ಈ ಭಯಂಕರವಾದ ರಣರಂಗದಲ್ಲಿ ಜಯ ಪಡೆದು ಕೃತಾರ್ಥನಾದನು ಎಂದು ಹಂಬಲಿಸತೊಡಗಿದಳು. ಆ ಸಮಯದಲ್ಲಿ ಸುಗ್ರೀವನ ಪ್ರಧಾನನಾದ ನೀಲನು ಪರ್ವತದ ಗುಹೆಯಲ್ಲಿ ಅಡಗಿದ್ದ ಕೃಷ್ಣ ಸರ್ಪವನ್ನು ಎಳೆದು ತೆಗೆಯುವಂತೆ ವಾಲಿಯ ಶರೀರದಲ್ಲಿ ನೆಟ್ಟಿದ್ದ ರಾಮಬಾಣವನ್ನು ಕಿತ್ತನು. ಆಗ ವಾಲಿಯ ಶರೀರದಿಂದ ಸುರಿಯುತ್ತಿದ್ದ ರಕ್ತ ಧಾರೆಗಳು ಸಾಯಂಕಾಲದ ಸೂರ್ಯನಿಂದ ಹೊರಬರುವ ಕಿರಣಗಳಂತೆ ಕಂಡವು. ಹೀಗೆ ರಾಮಬಾಣದಿಂದ ಗಾಯ ಪಡೆದು ರಕ್ತದಿಂದ ನೆನೆದು ಧೂಳು ಮಸಗಿದ ವಾಲಿಯ ಶರೀರವನ್ನು ತನ್ನ ಕಣ್ಣೀರಿನಿಂದ ತೊಳೆಯುತ್ತಿರುವಳೋ ಎಂಬಂತೆ ತಾರಾದೇವಿಯು ಧಾರಾವರ್ತವಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಳು. ಅವಳು ರಣಭೂಮಿಯಲ್ಲಿ ರಕ್ತದಿಂದ ನೆನೆದ ಸರ್ವಾಂಗವುಳ್ಳ ತನ್ನ ಪತಿಯನ್ನು ನೋಡಿ ಅತ್ಯಂತ ದುಃಖಾಕ್ರಾಂತೆಯಾಗಿ ತನ್ನ ಮಗನಾದ ಅಂಗದನನ್ನು ಕುರಿತು, ಅಂಗದ, ನಿನ್ನ ತಂದೆಯಾದ ವಾಲಿಯ ಭಯಂಕರವಾದ ಮರಣಾವಸ್ಥೆಯನ್ನು ನೋಡು. ಅತಿ ಪರಾಕ್ರಮಿಯಾದ ವಾಲಿಯ ಪ್ರಾಣವು ಹೋಯಿತು. ಬಾಲಸೂರ್ಯನಂತೆ ಹೊಳೆಯುತ್ತಾ ಯಮನ ಮಂದಿರಕ್ಕೆ ಹೋಗುತ್ತಿರುವ ನಿನ್ನ ತಂದೆಗೆ ನಮಸ್ಕಾರವನ್ನು ಮಾಡು ಎಂದು ಹೇಳಿದಳು. ಅಂಗದನು ತನ್ನ ಕೋಮಲವಾದ ಕೈಗಳಿಂದ ಅಭಿವಂದಿಸಿ, ಅಪ್ಪ, ನಾನು ಅಂಗದನು ಅಭಿವಾದನ ಮಾಡುತ್ತಿದ್ದೇನೆ ಎಂದನು. ಆಗ ಶೋಕಗ್ರಸ್ತಳಾದ ತಾರಾದೇವಿಯು, ಸ್ವಾಮಿ, ಅಂಗದನು ಅಭಿವಾದನ ಮಾಡಿದರೆ ನೀನು ದೀರ್ಘಾಯುಷ್ಮಂತನಾಗಿರು ಎಂದು ಹರಸುತ್ತಿದ್ದೆ. ಹೀಗೆ ಏಕೆ ನೀನು ಮಾತನಾಡದಿದ್ದೀಯೇ? ಪ್ರಾಣಕಾಂತ,
ವನದಲ್ಲಿರುವ ಸಿಂಹರಾಜನಿಂದ ಹತನಾಗಿ ಬಿದ್ದಿರುವ ಶ್ರೇಷ್ಠವಾದ ವೃಷಭವನ್ನು ಗೋವು ತನ್ನ ಕರುವಿನ ಸಹಿತವಾಗಿ ಬಂದ ಪ್ರೀತಿ ತೋರುವಂತೆ ಗತಪ್ರಾಣನಾದ ನಿನ್ನನ್ನು ನಾನು ಅಂಗದನು ಎಷ್ಟು ಲಾಲಿಸಿದರೇನು. ವಾನರೇಂದ್ರ, ನೀನು ಸಂಗ್ರಾಮ ಯಾಗವನ್ನು ಮಾಡಿ ಅನೇಕ ಆಯುಧಗಳಿಂದ ಹೊರಟ ರಕ್ತವಾಹಗಳೆಂಬ ಅವಭೃತದಲ್ಲಿ ನಿನ್ನ ಪತ್ನಿಯನ್ನು ಬಿಟ್ಟು ಒಬ್ಬನೇ ಸ್ನಾನ ಮಾಡಬಹುದೇ? ನಿನ್ನ ತಂದೆಯಾದ ದೇವೇಂದ್ರನು ನಿನಗೆ ಕೊಟ್ಟ ಸುವರ್ಣ ಕಂಠಮಾಲೆಯು ಏನಾಯಿತು? ಸೂರ್ಯನು ಅಸ್ತಂಗತನಾದರೂ ಅವನ ಪ್ರಭೆಯ ಮೇರುವನ್ನು ಬಿಡದಂತೆ ಪ್ರಾಣವು ಬಿಟ್ಟು ಹೋದರೂ ರಾಜಲಕ್ಷ್ಮಿಯು ನಿನ್ನನ್ನು ಬಿಡದಿದೆ. ನನ್ನ ಹಿತವಚನವನ್ನು ನೀನು ಕೇಳದೆ ಹೋದೆ. ಸಂಗ್ರಾಮದಲ್ಲಿ ನೀನು ಹತನಾದ್ದರಿಂದ ನಾನು ಅಂಗದ ಕುಮಾರನು ಹತನಾದಂತೆಯೇ ಸರಿ. ರಾಜಲಕ್ಷ್ಮಿಯು ನಿನ್ನೊಡನೆ ನನ್ನನ್ನು ಬಿಟ್ಟು ಹೊರಟಳು ಎಂದು ಗೋಳಾಡಿದಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.